ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತನ ಮಂಜುನಾಥ್. ಇವತ್ತು ನಾವು ನಮ್ಮ ಡ್ರೀಮ್ ಹೌಸ್ ಹತ್ರ ಇದ್ದೀವಿ. ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಆ್ಯಕ್ಚುಲಿ ಬಂದು 30-40 ಸೈಟು. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನಾವು ಪಾರ್ಕಿಂಗು ಮತ್ತು ಎರಡು ರೂಮ್ನ ಪ್ಲ್ಯಾನ್ ಮಾಡಿದ್ದೀವಿ. ಮತ್ತು ಫಸ್ಟ್ ಫ್ಲೋರಲ್ಲಿ ಬಂದು ಒಂದು ಹ್ಯೂಜ್ ಹಾಲ್ ಬರುತ್ತೆ, ದೊಡ್ಡ ಹಾಲು, 1 BHK ಬರುತ್ತೆ. ಇಲ್ಲಿಂದ ಅಲ್ಲಿವರೆಗೂ ನಮ್ಮದು ಪಾರ್ಕಿಂಗ್ ಸ್ಪೇಸ್ ಬರುತ್ತೆ. 1.5 ಟ್ಯಾಂಕರ್ ಇಡಿಸುತ್ತೆ. ಇದು ಬೋರು ಹಾಕ್ಸಿದ್ದೀವಿ. ಮತ್ತು ಹೆವಿ ವಾಟರಿಂದ ನಮ್ಗೆ ಇದೊಂದು ಡಿಸಪಾಯಿಂಟ್ ಆಗಿದೆ. ಏನಂದರೆ ವಾಟರ್ ಜಾಸ್ತಿ ಆಗಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ತೆಂಗಿನಕಾಯಿ ಮರ ಇದೆಯಲ್ಲ, ಅದ್ರ ಬೇರೆಲ್ಲ ಅದ್ರ ಒಳಗಡೆ ಬಂದು ಆ ಕೇಸಿಂಗ್ ಪೈಪೆಲ್ಲ ಒಡೆದೋಗಿ ಅದೊಂದು ಇದಾಗಿ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇವಾಗ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀವಿ. ಇವಾಗ ಫಸ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿಬಿಡೋಣ. ಇವಾಗ ನೀರೆಲ್ಲ ನಾವು ಟ್ಯಾಂಕರ್ ಓಡಿಸ್ಕೊತಾ ಇದ್ದೀವಿ. ಅದು ಇವಾಗ ಕೆಲಸನ ಹೋಲ್ಡಲ್ಲಿ ಇಟ್ಟಿದ್ದೀವಿ. ಮತ್ತು ಇದು ಬಂದು 1 ಬೆಡ್ರೂಮು. ಆ ಕಡೆ ಪಿಲ್ಲರ್ ಟು ಪಿಲ್ಲರ್ 1 ಬೆಡ್ರೂಮ್ ಬರುತ್ತೆ, ಪಿಲ್ಲರ್ 2 ರೂಮ್ಸ್ ಬರುತ್ತೆ ಇಲ್ಲಿ. ಆ್ಯಕ್ಚುಲಿ ಈ ರೂಮಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದೆಲ್ಲ ದೊಡ್ಡ ಪಾರ್ಕಿಂಗ್ ಸ್ಪೇಸು. ಇವಾಗ ಬನ್ನಿ ಫಸ್ಟ್ ಫ್ಲೋರ್. ಇದು ಕೆಳಗಡೆ ಇದು ಮೆಟ್ಲು ರೂಮ್ ಅಂತಾರಲ್ಲ, ಆ ಥರ. ಇಲ್ಲಿ ನಾವು ಎಕ್ಸ್ಟ್ರಾ ಥಿಂಗ್ಸು ಮತ್ತು ಸ್ಟೋರೇಜ್ ಥರ ಇದನ್ನು ಯೂಸ್ ಮಾಡ್ಕೋಬೋದು. ಇವಾಗ ಮೊನ್ನೆ ಇದು ಕೆಳಗಡೆ ಇದೆಲ್ಲ ಹಾಕಿರ್ತಾರಲ್ಲ, ಕಟ್ಟಿ ಎಲ್ಲ ಸಪೋರ್ಟಿಂಗ್ಗೆ, ಅದೆಲ್ಲ ಬೀಳ್ಸಿದ್ದಾರೆ. ಅದ್ರ ಮನೆಯೆಲ್ಲ ಇಲ್ಲೇ ಬಿದ್ದಿದೆ. ಬನ್ನಿ ಈಗ ಮೇಲೆ ಹೋಗೋಣ. ದೊಡ್ಡ ಕಾರಿಡಾರ್ ಬರುತ್ತೆ, ಔಟರ್ ಸ್ಪೇಸು. ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ. ಇವಾಗ ಇಲ್ಲಿ ವರ್ಕ್ ನಡೀತಾ ಇರೋದ್ರಿಂದ ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ. ಇದು ಬಂದು ಒಂದು ದೊಡ್ಡ ಹ್ಯೂಜ್ ಹಾಲ್ ಅಂತ ಹೇಳ್ಬೋದು. ಕಿಟಕಿನೂ ಅಷ್ಟೇ ದೊಡ್ಡ ಕಿಟಕಿಲೆಲ್ಲ ಸಿಕ್ಕಿದ್ದೀವಿ. ಗಾಳಿ ಬೆಳಕಿಗೆ ಯಾವ ತೊಂದರೆನೂ ಇರಲ್ಲ. ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್. ಆ್ಯಂಡ್ ಇದೇ ನಮಗೆ ಡೈನಿಂಗ್ ಹಾಲು 2 ಅಟ್ಯಾಚ್ಡ್ ಇರೋದ್ರಿಂದ ನಾವು ಇಷ್ಟು ದೊಡ್ಡದಾಗಿದೆ. ಇಲ್ಲೇನು ಪಾರ್ಟಿಷನ್ ಆ ಥರದ್ದು ಏನು ಬರಲ್ಲ. ನಾವು ಡೈನಿಂಗ್ ಟೇಬಲ್ ಅಷ್ಟು ಯೂಸ್ ಮಾಡೋದು ಇಲ್ಲ. ಅದರಿಂದ ನಾವು ಡೈನಿಂಗ್ ಹಾಲ್ ಏನು ಸಪ್ರೇಟಾಗಿ ಇಟ್ಕೊಂಡಿಲ್ಲ, ಒಂದೇ ಹಾಲ್ ಮಾಡ್ಕೊಬಿಟ್ಟಿದ್ದೀವಿ. ಇದು ಬಂದು ಒಂದು ರೂಮು, ಅಟ್ಯಾಚ್ ಬಾತ್ರೂಮು. ಹಾಗೆ ಹೇಳಿದಾಗ ಕೆಲಸ ನಡೀತಾ ಇರೋದ್ರಿಂದ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇದೆ. ಇದೊಂದು ರೂಮು, ಅಟ್ಯಾಚ್ ವಾಶ್ರೂಮ್. ಇದೊಂದು ವಾಶ್ರೂಮು. ಇಲ್ಲೂ ಅಷ್ಟೇ ಒಂದು ದೊಡ್ಡ ಕಿಟಕಿ ಬರುತ್ತೆ, ವಿಂಡೋ. ಇಲ್ಲಿಂದ ವ್ಯೂಸ್ ಎಲ್ಲ ಸಖತ್ತಾಗಿರುತ್ತೆ. ಇದು ಆ್ಯಕ್ಚುಲಿ ರೋಡ್ಗಿಂತ ಒಳಗಡೆ ಇರೋದ್ರಿಂದ ವ್ಯೂ ಎಲ್ಲ ನಮ್ಗೆ ಚೆನ್ನಾಗಿರುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಇವಾಗ ಲಿಂಕ್ ಲೆವೆಲ್ ಇರೋದ್ರಿಂದ ಲಿಂಕ್ಗೋಸ್ಕರ ಎಲ್ಲ ಇಲ್ಲೆಲ್ಲ ಸೆಂಟ್ರಿಂಗ್ ಹಾಕೋದಕ್ಕೆ ಇದೆಲ್ಲ ತರಿಸಿದ್ರು. ಇವಾಗ ಅದೆಲ್ಲ ಮುಗಿದಿದೆ. ಅದನ್ನೆಲ್ಲ ತೆಗೆದು ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಮೇ ಬಿ ನಾಳಿದ್ದಲ್ಲಿ ಎತ್ಕೊಂಡು ಹೋಗ್ತಾರೆ ಅನ್ಸುತ್ತೆ. ಇಲ್ಲಿ ಹಾಲಲ್ಲಿ 2 ಕಿಟಕಿ ಬರುತ್ತೆ, ದೊಡ್ಡ ಕಿಟಕಿ. ಈ ಕಡೆ TV ಯೂನಿಟ್ ಬರುತ್ತೆ ಇದಕ್ಕೆ. ನೆಕ್ಸ್ಟು ಇದು ಬಂದು ನಮ್ಮ ದೇವ್ರ ಮನೆ. ಚಿಕ್ಕದಾಗಿದೆ. ಇದು ಬಂದು ನಮ್ಮ ದೇವ್ರ ಮನೆ. ಆ್ಯಕ್ಚುಲಿ ಇದು ಮೋಲ್ಡಿಂಗ್ ಹಾಕ್ಬೇಕಾದ್ರೆ ನಾನು ಈ ಥರ ಕಂಬಿಗಳು ಇಟ್ಬಿಟ್ಟಿದ್ದೀನಿ, ಒಂದು 4 ಕಂಬಿ. ಇಲ್ಲಿ ದೀಪ ಹ್ಯಾಂಗಿಂಗ್ ದಿಯಾಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕೋಣ ಅಂತ. ಈ ಸ್ಪೇಸ್ ಬರುತ್ತೆ. ಈ ಇಟ್ಟಿಗೆ ಇದೆಯಲ್ಲ, ಇಲ್ಲಿವರೆಗೂ ಬರುತ್ತೆ, ಇಷ್ಟು ದೊಡ್ಡದಾಗಿ ಬರುತ್ತೆ. ಆ್ಯಂಡ್ ಇಲ್ಲೊಂದು ಕಾಮನ್ ಬಾತ್ರೂಮ್ ಬರುತ್ತೆ. ಅದು ಬಂದು ಅಟ್ಯಾಚ್ ಬಾತ್ರೂಮು. ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ. ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿರೋದ್ರಿಂದ ನಾವು ಇಲ್ಲಿಗೆ ನಿಲ್ಲಿಸಿದ್ದೀವಿ. ಮುಂದಕ್ಕೆ ಇನ್ನು 1-2-3 ಮಂತ್ಸಲ್ಲಿ ಇದು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಕೆಲಸ. ಇಲ್ಲೊಂದು ಬಾತ್ರೂಮ್ ಬರುತ್ತೆ, ಮತ್ತು ಡೋರ್ ಬಂದು ಹೊರಗಡೆಯಿಂದ ಬರುತ್ತೆ. ಕಾಮನ್ ವಾಶ್ರೂಮ್ ಆಗಿರೋದ್ರಿಂದ ಹೊರಗಡೆಯಿಂದ ಬರುತ್ತೆ ಬಾತ್ರೂಮ್ ಡೋರು. ಬಂದು ನಮ್ಮ ಡೈನಿಂಗ್ ಏರಿಯಾ.
ನಾವು ಡೈನಿಂಗ್ ಟೇಬಲ್ ಎಲ್ಲ ಯೂಸ್ ಮಾಡೋದಿಲ್ಲ, ಕೆಳಗಡೆ ಕೂತ್ಕೊಂಡು ತಿನ್ನೋದ್ರಿಂದ ನಾವು ಮೇ ಬಿ ಮುಂದಕ್ಕೆ ಯಾವಾಗಾದರೂ ತಗೋಬಹುದೇನೋ ಗೊತ್ತಿಲ್ಲ. ಇದು ಈ ಕಡೆಯಿಂದ ಏನಂತಾರೆ ಬಾಲ್ಕನಿ ಯುಟಿಲಿಟಿ ಎಲ್ಲ ಇದೆ. ಬಾಲ್ಕನಿ ಅನ್ಕೋಬೋದು. ನಮ್ಮ ಬೋರ್ ಸ್ವಲ್ಪ ಕೆಲಸ ಇದೆ ಇರೋದ್ರಿಂದ ಇಲ್ಲಿ ಮೋಲ್ಡಿಂಗಲ್ಲಿ ಸ್ವಲ್ಪ ಹೋಲ್ ಮಾಡಿಟ್ಟಿದ್ದೀವಿ. ಇದು ನಮ್ಮ ಬಾಲ್ಕನಿ ಯುಟಿಲಿಟಿ ಏರಿಯಾ ಏನಾದರೂ ಅನ್ಕೋಬೋದು. ಈ ಕಡೆಯಿಂದ ಬಂದಾಗ ಇದು ಬಂದು ಇದು ಡೋರ್ ಬರುತ್ತೆ. ಇದು ನಮ್ಮ ಬಾತ್ರೂಮ್ ಡೋರ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫುಲ್ ಮನೆ ಸುತ್ತ ಜಾಗ ಇದೆ. ಫುಲ್ ಒಂದು ಸುತ್ತ ಹಾಕ್ಬೋದು, ಆ ಥರ ಜಾಗ ಬಿಟ್ಕೊಂಡಿದ್ದೀವಿ. ಯಾಕಂದರೆ ಮುಂದೆ ಆ ಕಡೆ ಯಾರಾದರೂ ಮನೆ ಕಟ್ಟಿದ್ರು ಇಲ್ಲ ಪಕ್ಕದಲ್ಲಿ ಮನೆ ಕಟ್ಟಿದ್ರು ಗಾಳಿ ಬೆಳಕಿಗೆ ಯಾವುದೂ ತೊಂದರೆ ಆಗಬಾರ್ದು ಅಂತ ಫುಲ್ ಸ್ಪೇಸಲ್ಲಿ ಬಿಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು 1 BHK ಮಾಡ್ಕೊಂಡಿದ್ದೀವಿ. ಇಕ್ಕಟ್ಟಾಗಿರೋ ಬೇಡ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದಾಗೆ ಎಲ್ಲನೂ ಕಟ್ಕೊಂಡಿದ್ದೀವಿ. ಅದರಿಂದ ಕೆಳಗಡೆ 2 ರೂಮ್ ಮಾಡ್ಕೊಂಡಿದ್ದೀವಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊತ್ತವರೆಗೂ ನಮ್ಮ ಕನಸಿನ ಮನೆ ನಾವು ಇಷ್ಟವರೆಗೂ ಹೇಗೆ ಕಟ್ಟಿದ್ದೀವಿ ಅಂತ ನೋಡಿರ್ತೀರ. ಇವಾಗ ಅದ್ರ ಹಿಂದೆ ನಾವು ಪಟ್ಟಿರೋ ಕಷ್ಟ, ಅದರ ಸ್ಟೋರಿ ಏನು ಅಂತ ನಾನು ಹೇಳ್ತೀನಿ. ನಾವು ಫಸ್ಟು ಸೈಟ್ ತಗೊಳ್ಳೋ ಯಾವ ಯೋಚನೆಯಲ್ಲೂ ಇರಲಿಲ್ಲ. ನನ್ನ ಮಗಳು ಹುಟ್ಟಿ 1 ಇಯರ್ವರೆಗೂ ನಾವು ಯಾವ ಥರ ಥಿಂಕು ಮಾಡಿರಲಿಲ್ಲ ಸೈಟ್ ತೊಗೋಬೇಕು ಮನೆ ಕಟ್ಟೋದು ಅಂತ. ಕೆಲವೊಂದು ವಿಚಾರ ನಡೀತು ನಮ್ಮ ಲೈಫಲ್ಲಿ. ಅದರಿಂದ ನಮ್ಮ ಹಸ್ಬೆಂಡ್ಗೆ ಇಲ್ಲ ನಾವು ಮನೆ ಕಟ್ಟಲೇಬೇಕು ಅನ್ನೋದೊಂದು ಚಾಲೆಂಜ್ ಬಂತು. ಆವಾಗ ಈ ಥರ ಸೈಟ್ ನೋಡೋಕ್ಕೆ ಶುರು ಮಾಡಿದ್ದು ಫಸ್ಟು ಒಂದು ಸೈಟ್ ನೋಡೋಕೆ ಹೋದ್ವಿ. ಈ ಥರ ಯಾರೋ ತೊಗೊಂಡಿದ್ರು. ಅವ್ರು ಹೇಳಿದ್ರು ಬನ್ನಿ ತೋರಿಸ್ತೀವಿ ಅಂತ. ಅಲ್ಲಿ ಹೋದ್ವಿ. ಏನು ಚೆನ್ನಾಗಿದೆ ನೋಡೋಕ್ಕೆ, ಬಟ್ ನಮಗೆ ಅದು ಬಜೆಟ್ ಜಾಸ್ತಿ ಆಯಿತು ಅನಿಸ್ತು. ಅದು ಅಲ್ದಿರ ಅವತ್ತು ನೋಡೋಕ್ಕೆ ಹೋಗಿದ್ದ ದಿನ ನಮ್ಮ ಮನೇಲಿ ಕ್ಲಾಕ್ ಅದಷ್ಟಕ್ಕದೇ ನಿಂತೋಯ್ತು. ನಾವು ಯಾವಾಗ ಅದನ್ನು ಬೇಡ ಅಂದ್ಕೊಂಡ್ವೋ ಕರೆಕ್ಟ್ ಟೈಮ್ಗೆ ಮತ್ತೆ ಅದೇ ಕ್ಲಾಕ್ ಮತ್ತೆ ರನ್ ಆಗಿದೆ. ಮೇ ಬಿ ದೇವರೇ ನಮ್ಮನ್ನು ತಡೆದ್ರು ಅನಿಸುತ್ತೆ ಅಲ್ಲಿ ತೊಗೊಳಕ್ಕೆ ಬೇಡ ಅಂತ. ಆದರೆ ನೆಕ್ಸ್ಟು ಸ್ವಲ್ಪ ದಿನ ಹೀಗೆ ಸುಮ್ಮನೆ ಇದ್ಬಿಟ್ಟು ಮತ್ತೆ ನೆಕ್ಸ್ಟ್ ಇವಾಗ ನಾವು ಮನೆ ಕಟ್ತಾ ಇರೋ ಸೈಟ್ ತೊಗೊಂಡಿದ್ದು. ನಾವು ಅಡ್ವಾನ್ಸ್ ಮಾಡಿದ್ದು 2020 ಆವಾಗ ಕರೋನಾ ಬೇರೆ ಸ್ಟಾರ್ಟ್ ಆಗೋಯ್ತಲ್ವಾ. ಮತ್ತು 1-2 ವರ್ಷ ತುಂಬ ಸತಾಯಿಸ್ಬಿಟ್ಟಿದ್ದಾರೆ. ಎಷ್ಟು 1-2-3 ಸಲ ಏನೋ ನಾವು ರಿಜಿಸ್ಟ್ರೇಷನ್ ಆಫೀಸ್ವರೆಗೂ ಹೋಗಿ ವಾಪಸ್ ಬಂದಿದ್ದೀವಿ. ಇವತ್ತಾಗುತ್ತೆ ನಾಳೆ ಆಗುತ್ತೆ, ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂದ್ಕೊಂಡು. ಈ ಥರ ಅದು ಆ್ಯಕ್ಚುಲಿ ಇನ್ವೆಸ್ಟ್ ಮಾಡಿದ್ದು ಯಾವುದೋ ಒಂದು ಗೋಲ್ಡ್ ಆರ್ನಮೆಂಟ್ ತೊಗೋಬೇಕು ಅಂತ ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಫಸ್ಟೇ ಕೇಳಿದ್ರು, ಈ ಥರ ನನ್ನ ಹತ್ರ 2 lakhs ಇದೆ, ಇವಾಗ ನಾನು ನಿನಗೆ ನೀನೇನಾದರೂ ಗೋಲ್ಡ್ ತೊಗೊತೀಯಾ, ಇಲ್ಲಾಂದರೆ ನಾವು ಈ ಥರ ಸೈಟ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ. ಆಬ್ವಿಯಸ್ಲಿ ಎಲ್ಲರಿಗೂ ಅದೇ ಅನಿಸುತ್ತೆ ಅಲ್ವಾ, ಮುಂದೆ ಫ್ಯೂಚರ್ನ ಯೋಚನೆ ಮಾಡಿ ಸೈಟೇ ಬೇಕು ಅನಿಸುತ್ತೆ. ಗೋಲ್ಡ್ ಏನು ನೆಕ್ಸ್ಟು ಮನೆ ಆಗೋದ್ಮೇಲೂ ನಾವು ಮಾಡಿಸ್ಕೋಬೋದು, ಅವೆಲ್ಲ ಏನು ಪ್ರಾಬ್ಲಮ್ ಆಗೋಲ್ಲ. ಅದರಿಂದ ನಾವು ಆವಾಗ ಸೈಟ್ಗೆ ಅದು ಇನ್ವೆಸ್ಟ್ ಮಾಡಿದ್ವಿ. ಆಮೇಲೆ 2021-2 ಏನು ನಮಗೆ ಪೂರ್ತಿ ರಿಜಿಸ್ಟ್ರೇಷನ್ ಆಯಿತು. ಸೈಟ್ ರಿಜಿಸ್ಟ್ರೇಷನ್ ಆಗೋ ದಿನ ಕೂಡ ನಮಗೆ ನಂಬಿಕೆನೇ ಇರಲಿಲ್ಲ ಇವತ್ತಾಗುತ್ತೆ ಅಂತ. ಬಟ್ ಆವತ್ತು ದೇವ್ರ ದಯದಿಂದ ಅದಕ್ಕೋಸ್ಕರ ಎಷ್ಟು ದೇವ್ರನ್ನ ನಾವು ಬೇಡ್ಕೊಂಡಿದ್ದೀವೋ, ಎಷ್ಟು ಹರಕೆ ಹೊತ್ಕೊಂಡಿದ್ದೀವೋ, ಯಪ್ಪ ನೆನೆಸ್ಕೊಂಡ್ರೆ ಇವಾಗಲೂ ಒಂಥರ ಜುಮ್ ಅನಿಸುತ್ತೆ. ಕಡೆಗೂ ಆಯಿತು ಸೈಟ್ ರಿಜಿಸ್ಟ್ರೇಷನ್ನು. ಮತ್ತು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಲೇಔಟ್, ಅದು ನಾವು ತೊಗೊಂಡಿರೋ ಸೈಟ್ ಬಂದು ಲೇಔಟಲ್ಲಿ ಯಾವುದೂ ಮನೆ ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ಫಸ್ಟ್ ನಾವೇ ಸ್ಟಾರ್ಟ್ ಮಾಡಿದ್ದು. ಬಟ್ ಇವಾಗ ನಾವು ಸ್ಟಾರ್ಟ್ ಮಾಡಿದ್ದಾದ್ರೂ 2-3 ಮನೆ ಆಗೇ ಹೋಗಿದೆ ಲೇಔಟಲ್ಲಿ. ನಾವು ಯಾವ ಥರ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂದರೆ, ಒಂದೇ ಸಲ ಕಟ್ತಾಯಿಲ್ಲ ನಾವು, ಸ್ವಲ್ಪ ಇವಾಗ ಕಟ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಸ್ವಲ್ಪ ಅಮೌಂಟ್ ಏನಾದರೂ ಅಡ್ಜಸ್ಟ್ ಆದಾಗ ಒಂದು ಮೆಟೀರಿಯಲ್ ಓಡಿಸೋದು, ಇಲ್ಲ ಒಂದು ಸ್ಟೇಜ್ವರೆಗೂ ಕಟ್ಸೋದು, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದು, ಆ ಥರ ಮಾಡ್ತಾಯಿದ್ದೀವಿ. ಜಾಸ್ತಿ ಬರ್ಡನ್ ಇಟ್ಕೋತಾ ಇಲ್ಲ. ಯಾಕಂದರೆ ನಮಗೆ
ಇರೋದ್ರಲ್ಲಿ ನಾವು ಆರಾಮಾಗಿದ್ದೀವಿ. ಸುಮ್ಮನೆ ಯಾಕೆ ಮನೆ ಕಟ್ಟಬೇಕು ಅಂತ ಸಾಲ ಮಾಡಿಬಿಡೋದು, ಮತ್ತು ಅದನ್ನು ತೀರ್ಸೋಕ್ಕಾಗ್ದಿರೋ ಒದ್ದಾಡೋದು ಯಾಕೆ ಬೇಕು? ಮನೇಲಿ ನೆಮ್ಮದಿ ಅನ್ನೋದಿರಲ್ಲ. ಇವಾಗ ಬಾಡಿಗೆ ಮನೆ ಆದರೂ ನಾವು ತಿಂತೀವೋ ಬಿಡ್ತೀವೋ ಅದಕ್ಕೆಲ್ಲ ಯಾವ ಪ್ರಾಬ್ಲಮ್ ಇಲ್ಲ, ಆದರೂ ನೆಮ್ಮದಿಯಾಗಿರ್ತೀವಿ ಬಾಡಿಗೆ ಮನೆ ಆದರೂ. ಇವಾಗ ಸ್ವಂತ ಮನೆ ಅಂದ್ಬಿಟ್ಟು ಸಾಲ ಗೀಲ ಎಲ್ಲ ಮಾಡಿಬಿಟ್ಟು ಮನೆ ಕಟ್ಬಿಡ್ತೀವಿ. ಆದರೆ ಆ ಮನೆಗೆ ಹೋದರೆ ನಮ್ಗೆ ನೆಮ್ಮದಿ ಅನ್ನೋದೇ ಇರಲ್ಲ. ನಮ್ಮ ಸ್ವಂತ ಮನೆ ಆದರೂ ನೆಮ್ಮದಿಯಾಗಿ ನಿದ್ದೆನೂ ಬರೋಲ್ಲ ಆ ಸಾಲದಿಂದ. ಆದ್ದರಿಂದ ನಾವು ಸಾಲ ಮಾಡೋಕ್ಕೆ ಹೋಗ್ತಾಯಿಲ್ಲ. ಇರುವಾಗ ನಾವು ಸ್ವಲ್ಪ ಸ್ವಲ್ಪ ಕಟ್ಕೊತಾ ಇದ್ದೀವಿ. ಫಸ್ಟು ಪಾಯ ಎಲ್ಲ ಹಾಕಿದ್ವಿ. ಆ ಪಾಯದ ಪೂಜೆ ಎಲ್ಲ ಚೆನ್ನಾಗೇ ಆಯಿತು. ನೆಕ್ಸ್ಟು ಬೋರ್ ಲೆವೆಲ್ ಅದೊಂದು ದೊಡ್ಡ ಇದಾಗೋಗಿದೆ. ಬೋರ್ದು ಫಸ್ಟು ಏನಾಯಿತು ಅಂದರೆ ನಮಗೆಲ್ಲ ಚೆನ್ನಾಗೇ ಇತ್ತು. 6 ಮಂತ್ಸ್ 7 ಮಂತ್ಸ್ ಬೋರ್ ಹಾಕೋವರೆಗೂ. ಅದು ಪ್ರಾಬ್ಲಮ್ ಎಲ್ಲಿಂದ ಬಂತು ಅಂದರೆ, ಬೋರ್ ಹಾಕೋ ದಿನ ಇದು ನಮ್ಮದು ಮನ್ನಾಟನ್ ಹಂಗೆ ಅಲ್ಲಿಂದ ಬಂಡೆ ಬಿದ್ದಿದೆ. ಅಲ್ಲಿವರೆಗೂ ಕೇಸಿಂಗ್ ಇಳಿಸಿದ್ದಾರೆ. ಕೇಸಿಂಗ್ ಹಾಕ್ಬೇಕಾದ್ರೇ ಫಸ್ಟು ಕೇಸಿಂಗ್ ಹಾಕ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹೊಡಿತಾರೆ ಒಳಗಡೆ ಹೋಗಬೇಕು ಅಂತ. ಆವಾಗೇ ಎಲ್ಲೋ ಅದು ಏನಂತಾರೆ ಬಿರ್ಕ್ ಥರ ಬಿಟ್ಬಿಟ್ಟಿದೆ, ಆ ಕಲ್ಲಿಗೇನಾದರೂ ಟಚ್ ಆಗಿ. ಅದು ಗೊತ್ತಾಗಿಲ್ಲ. ಒಂದು 6 ಮಂತ್ಸ್ವರೆಗೂ ನಮಗೆ ಅದು ಚೆನ್ನಾಗೇ ಇತ್ತು. ನಾವು ಇದೆಲ್ಲ ಕಟ್ಟೋಕ್ಕೆಲ್ಲ ಶುರು ಮಾಡಿ ಅದರಿಂದನೇ ನೀರು ತೆಗಿತಾ ಇದ್ವಿ, ಎಲ್ಲ ಸರಿ ಹೋಗಿತ್ತು. ಯಾವಾಗ ನಾವು ಸ್ವಲ್ಪ ಗ್ಯಾಪ್ ಕೊಟ್ವಿ, ನಿಲ್ಲಿಸ್ಬಿಟ್ವಿ ಒಂದು ಲೆವೆಲ್ವರೆಗೂ ಕಟ್ಬಿಟ್ಟು, ಆವಾಗ ಏನಾಯಿತು ಅಂದರೆ, ಅದು ನಮ್ಮ ಮನೆ ಪಕ್ಕನೇ, ನಮ್ಮ ಸೈಡ್ ಪಕ್ಕದಲ್ಲೇ ಒಂದು ತೆಂಗಿನಕಾಯಿ ಮರ ಇದೆ. ಆ ಬಿರುಕು ಬಿಟ್ಟಿದೆಯಲ್ಲ, ಆ ಜಾಗದಲ್ಲಿ ಆ ತೆಂಗಿನ ಮರದ ಬೇರುಗಳು ಬಂದು ಅದು ನೀರಿರೋದ್ರಿಂದ ನಮ್ಮದು ಒಂದು 70 ಅಡಿ 60 ಅಡಿಯಿಂದನೇ ನೀರಿದೆ. ಆ ನೀರು ಆ ಬಿರುಕು ಬಿಟ್ಟಿರೋ ಜಾಗದಲ್ಲಿ ಆ ಬೇರೆಲ್ಲ ಬಂದು ಆ ಕೇಸಿಂಗ್ನೇ ಫುಲ್ ಸೀಳಿಸ್ಬಿಟ್ಟಿದೆ. ಆದ್ದರಿಂದ ಇವಾಗ ಬೋರ್ದು ಸ್ವಲ್ಪ ಪ್ರಾಬ್ಲಮ್ ಇದೆ. ಅದು ಮೇ ಬಿ ರೆಡಿ ಮಾಡ್ಬೋದು. ಅದಕ್ಕೆ ಸಪ್ರೇಟು ಇದು ಬರುತ್ತಂತೆ, ಬೋರ್ ಗಾಡಿ. ಅದು ಬಂದ್ರೇ ಅದು ರೆಡಿ ಆಗುತ್ತೆ. ಇನ್ನು ಫಸ್ಟ್ ಮೋಲ್ಡ್ ವಿಚಾರಕ್ಕೆ ಬಂದರೆ, ಆಲ್ಮೋಸ್ಟ್ ನಮಗೊಂದು 2.5 ಇಲ್ಲ 3 ಲ್ಯಾಕ್ಸ್ವರೆಗೂ ನಮಗೆ ಮೋಲ್ಡ್ ಖರ್ಚು ಬಂತು. ಎಲ್ಲ ಅಡ್ಜಸ್ಟ್ ಆಗಿತ್ತು. ಲಾಸ್ಟು ಆ ಮೋಲ್ಡಿಂಗ್ ಹಾಕ್ಸ್ಬೇಕಾದ್ರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದಂಗೆ ಅನಿಸ್ತು. ಯಾಕಂದರೆ ಅಷ್ಟೊಂದು ಇದಾಗೋಗಿತ್ತು. ಎಲ್ಲ ಅಡ್ಜಸ್ಟ್ ಆಗಿತ್ತು. ಈಗ ಲಾಸ್ಟಲ್ಲಿ ಒಂದು 50-60 ಸಾವಿರಕ್ಕೆ ತುಂಬ ಒದ್ದಾಡ್ಬಿಟ್ಟಿದ್ದೀವಿ. ತುಂಬ ಅಂದರೆ ತುಂಬ. ನಾನು ಕೂಡಿಟ್ಕೊಂಡಿದ್ದೆ ಒಂದು 20,000ವರೆಗೂ, ಅದನ್ನು ನಾನು ಕೊಟ್ಬಿಟ್ಟೆ. ಆದರೂ ಸಾಲಿಲ್ಲ. ನಮ್ಮ ಮಾವ ತೊಗೊಂಬಂದರು, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಅವ್ರು ಕೂಡ ಹೆಲ್ಪ್ ಮಾಡಿದ್ರು. ಆದರೂ ಯಪ್ಪ, ಅವತ್ತಾದರೂ ಹಾಕಿದ್ದು ಮಾತ್ರ ಒಂದು 2 ಅವರ್ಸಲ್ಲಿ ಮುಗ್ದೋಯ್ತು ಕೆಲಸ. ಆದರೆ ಎಷ್ಟು ಖರ್ಚು, ಏನು ಕತೆ. ಮನೆ ಕಟ್ಟೋದು ನಿಜ ಈಸಿ ಅಲ್ಲ. ಫಸ್ಟು ಎಲ್ಲ ದೊಡ್ಡವ್ರು ಹೇಳೋರಲ್ಲ, ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ. ಈ ಕಾಲದಲ್ಲಿ ಮದುವೆ ಏನಾದರೂ ಈಸಿಯಾಗಿ ಮಾಡಿಬಿಡ್ಬೋದು. ಮನೆ ಕಟ್ಟೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಆದರೂ ಅಂದರೆ ನಮ್ಮ ಅತ್ತೆ ಮಾವ ಸಪೋರ್ಟ್ ಮಾಡ್ತಾರೆ, ಇಲ್ಲ ಅನ್ನೋದಿಲ್ಲ. ಇದೆಲ್ಲ ನಮ್ಮ ಯಜಮಾನ್ರದು ಕಷ್ಟನೇ. ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಮನೆಗೋಸ್ಕರ. ಇನ್ನೊಂದು 2-3 ಮಂತ್ಸಲ್ಲಿ ಮತ್ತು ನಾವು ಫಸ್ಟ್ ಫ್ಲೋರ್ದು ಕೂಡ ಮೋಲ್ಡ್ ಹಾಕಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೂ ಮುಂಚೆ ಕೆಳಗಡೆ 2 ರೂಮ್ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ರೂಮ್ಸ್ ಕೂಡ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಅಮೌಂಟ್ ಅಡ್ಜಸ್ಟ್ ಆಗಿ, ಟೈಮ್ ಅಡ್ಜಸ್ಟ್ ಆಗಿ ಎಲ್ಲ ಅಂದರೆ ಮೇ ಬಿ ಸ್ಟಾರ್ಟ್ ಮಾಡ್ಬೋದು ನೆಕ್ಸ್ಟ್ ಮಂತಿಂದನೂ. ಆ ಜರ್ನಿನೂ ನಿಮ್ಮ ಹತ್ರ ನಾನು ಹೀಗೆ ಶೇರ್ ಮಾಡ್ಕೊತೀನಿ. ಹೀಗೆ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ.